ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಟ್ರಿಪ್ಪಿಂದ ಎಲ್ಲ ಬಂದು ರೆಸ್ಟ್ ಮಾಡಿ ಇವತ್ತು ಮಂಡೇ ಲೈಕ್ ಫ್ರೆಂಡು ಬರ್ಡೇ, ಹಾಗೆ ಎಲ್ಲ ಹೊರಗಡೆ ಹೋಗ್ತಿದ್ದೀನಿ. ಎಲ್ಲಿ ಏನು ಅಂತ ನಿಮಗೆ ಆನ್ ದ ವೇ ಹೇಳ್ತೀನಿ. ಅಷ್ಟೇ ಗೈಸ್, ತುಂಬ ಟೈಮ್ ಆಗೋಗಿದೆ, ಹೊರಡಬೇಕು. ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ. ಲೆಟ್ಸ್ ಗೋ. ಎಲ್ಲಿಗೆ ಏನು ಅಂತ ಹೋಗ್ತಾ 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 ನಿಮಗೆ ಹೇಳ್ತೀನಿ. ಸಿ ಯು. ಹಾಯ್, ಇದೊಳ್ಳೆ ಸ್ಟಾರ್ಟ್ ಆಗೋಯ್ತಪ್ಪ ಅಂತ. ಇಲ್ಲ ಹಾಯ್ ಪವಿತ್ರ, ಹ್ಯಾಪಿ ಬರ್ಡೇ ಗರ್ಲ್. ಇವತ್ತು ನಮ್ಮ ಜೊತೆ ಎಲ್ಲ ಹೋಗ್ತಿದ್ದೀವಿ ಗೈಸ್, ಬಟ್ ಹೇಳಲ್ಲ ಎಲ್ಲಿಗೆ ಏನು ಅಂತ. ಮುಂದೆ ನೋಡ್ತಾ ಇರಿ, ಹಂಗೆ ತೋರಿಸ್ತಾ ಇರ್ತೀವಿ. ಸೊ ಗೈಸ್, ನಾವು ಬಂದಿರೋದೆ HMT ವಾಚ್ ಶೋರೂಮ್ಗೆ. ಜಾಲಹಳ್ಳಿಲಿರುವ ಶೋರೂಮ್ಗೆ ಬಂದಿದ್ದೀವಿ. ತುಂಬ ಪ್ರೌಡ್ ಅನಿಸುತ್ತೆ ಗೈಸ್, ಇದು ನಮ್ಮದೇ ಆದ ಓನ್ ಬ್ರ್ಯಾಂಡ್, ಇಂಡಿಯಾ ಬ್ರ್ಯಾಂಡ್ ಇದು. ಸೊ ಹಾಗಾಗಿ ಎಲ್ಲ ಚೆಕ್ ಮಾಡಿ, ಮೇನ್ ಬಂದಿರೋದೇ ಒಂದು ವಾಚ್, ಅದನ್ನು ತಗೊಳಕ್ಕೆ ಅಂತ. ಲೆಟ್ಸ್ ಸಿ ಸಿಗುತ್ತೋ ಇಲ್ವೋ ಅಂತ ನೋಡುವ. ಇದೆ ಗೈಸ್. ಅಯ್ಯೋ, ಎಲ್ಲ ಖಾಲಿ ಉಳಿತಾ ಇದೆ. ಲೆಟ್ಸ್ ಸಿ. ಅವ್ರಿಗೆ ಅದಿದೆಯಾ ಕೇಳಬೇಕಿತ್ತು. ಅನ್ಫಾರ್ಚುನೇಟ್ಲಿ ನಾವು ಇಷ್ಟಪಟ್ಟಿದ್ದ ವಾಚ್ ನಮಗೆ ಸಿಕ್ಕಲಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಓಕೆ. ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಬಟ್ ಯಾವಾಗ ಬರುತ್ತೆ, ಏನು ಯಾವ ಥರದ್ದು ಬೇಕು ಅಂತ ನನ್ನದು ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನೆಕ್ಸ್ಟ್ ಕಾಲ್ ಮಾಡಿ ಕೇಳಿಕೊಂಡು ಬರಬೇಕು ಗೈಸ್. ಇದಕ್ಕೋಸ್ಕರ ನಾನು ತಿಂಡಿನೂ ತಿಂದಲ್ಲೇ ಬೆಳಗ್ಗೆ ಬಂದಿದ್ದೀವಿ. ಊರಿಂದ ಬಂದು ಸಾಕಾಗಿ ರೆಸ್ಟೂ ಮಾಡಿಲ್ಲ, ದಬ್ಬ ಅಂತ ರೆಡಿ ಆಗಿಬಿಟ್ಟು ಬಂದಿದ್ದೀನಿ HMTಗೆ. ಬಟ್ ಏನು ಮಾಡೋದು, ಸಿಕ್ಕಿಲ್ವಲ್ಲ. ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡ್ಕೊಂಡು ಹೊರಡೋದು. ಇನ್ನೇನು ಮಾಡೋದು, ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ಏನಾದರೂ ಮಾಡೋಣ ಅಂತ ಇಲ್ಲೇ ಕದಂಬ ಹೋಟೆಲ್ಗೆ ಬಂದ್ವಿ. ಅಷ್ಟೇ ಗೈಸ್, ಬಂದಿದ್ದು ಯಾವುದೋ ಕೆಲಸಕ್ಕೆ, ಏನೋ ಕೆಲಸಕ್ಕೆ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ಅಲ್ಲ ಪ್ಲೇಸ್. ನೋಡಿ ಗಾಯ್ಸ್, ಅಲ್ಲಿ ಇದಿದೆ ಇಬ್ರ ಆನೆ. ಇಸ್ ಬರ್ಡೇ ಗರ್ಲ್ ನಮ್ಗೆ ಅಂತ ಜಾಮೂನ್ ತಂದಿದ್ದಾರೆ. ಥ್ಯಾಂಕ್ ಯು ಪವಿತ್ರ ಫಾರ್ ಜಾಮೂನ್. ಕ್ಲೋಸ್ ಮಾಡ್ಲಾ? ಬರ್ಡೇ ತಗೊಂಡಿದ್ದೀನಿ. ಅಂಡ್ ಇಲ್ಲಿ ಬಿಸಿಬೇಳೆ ಬಾತ್, ಒಬ್ರು ಇಡ್ಲಿ, ಒಬ್ರು ವಡ. ಊರಿಗೆ ಮುಂಚೆ ಬಂದು ತಿಂಡಿ ತಿಂದಲ್ಲೇ ಬಂದು ಈ ಕತೆ ಮಾಡಿದ್ವಿ. ಕರ್ಡ್ ಖಾರ ಇರುತ್ತೆ ಅಂತ ಚೆನ್ನಾಗಿದೆ. ಯೂಶಲಿ ಬಿಸಿಬೇಳೆ ಬಾತ್ಗೆ ಒಬ್ಬೊಬ್ರು ಮೊಸರು ಹಾಕೊಂಡು ತಿಂತಾರೆ. ನಂಗೆ ಇಷ್ಟ ಇಲ್ಲ. ನಂಗೆ ಈ ಬೂಂದಿ ಜೊತೆ ನಂಗೂ ಅಷ್ಟೇ, ಬೂಂದಿ ಜೊತೆ ಚೆನ್ನಾಗಿರುತ್ತೆ. ತಗೊಳ್ಳಿ ಸುಷ್ಮಾ, ತಿಂತೀನಿ ನೀವು ತಿನ್ನಿ. ಬಿಸಿಬೇಳೆ ಬಾತು ಬಿಸಿ ಬಿಸಿಯಾಗಿದೆ. ಬಟ್ ಸ್ಟಿಲ್ ಡಿಸಪಾಯಿಂಟ್ ಆಯ್ತಲ್ವಾ. ಬಟ್ ಬಂದಿದ್ದ ಕೆಲಸ ಆಗ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ ಕಡೆ ಈ ಥರ ಇದೆ ಕುತ್ಕೊಳ್ಳಿಕ್ಕೆ. ಒಳಗೆಲ್ಲ ಇದೆ. ಪಾರ್ಕಿಂಗ್ ಬಂದು ಕಾರ್ ಪಾರ್ಕಿಂಗ್ ಹಿಂದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮು ನಾನು ಇಡ್ಲಿ ಸಾಂಬಾರ್ ಡಿಪ್ಗೆ ನುಗ್ಗೆಕಾಯಿ ಸಾರು ಕೊಟ್ಟಿರೋದು, ನುಗ್ಗೆಕಾಯಿ ಕೊಟ್ಟಿರೋದು ಇದೇ ಫಸ್ಟ್ ಟೈಮ್. ನೋಡ್ತಿದ್ದೀರಾ? ನಾವು ತಗೋತೀವಿ. ನಾನು ಇಲ್ಲಿ ಹೆಬ್ಬಳಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನನ್ನ ಹಸ್ಬೆಂಡ್ ಏನಾದ್ರು ನಾನು ಕರ್ಕೊಂಡು ಹೋಗಿ ಬಂದಾಗ ಇಲ್ಲಿ ಬರುವ. ಸೊ ಗೈಸ್, ಆಸ್ ವಿ ಪ್ಲಾನ್, ಮುಂಚೆನೇ ಅಂದ್ಕೊಂಡಿದ್ವಿ ಗಿಫ್ಟ್ ಶೇರಿಂಗ್ ಮಾಡೋಣ ಅಂದ್ಬಿಟ್ಟು. ಸೊ ಹಾಗಾಗಿ 4 ಜನನು 4 ಥರದ ಗಿಫ್ಟ್ಸ್ ತಂದಿದ್ದೀವಿ. ಬಟ್ ಸ್ಟಿಲ್ ಒಬ್ರು ಮಾತ್ರ ಅವ್ರಿಗೆ ಅಂತ ತಂದ್ಕೊಂಡಿಲ್ಲ, ಬಟ್ ಎಲ್ಲರಿಗೂ ಅಂತ ತಂದಿದ್ದೀವಿ. ಸೊ ಐ ಆಮ್ ವೆರಿ ಮಚ್ ಕ್ಯೂರಿಯಸ್ ಅಬೌಟ್ ದಿಸ್ ಗಿಫ್ಟ್. ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ ಅಂಡ್ ನನಗೆ ಟಿಶ್ಯೂ ಅನ್ನಿಸ್ತಿದೆ.
ಬಟ್ ಇದು ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ ಈ ಗಿಫ್ಟ್. ಅಂಡ್ ಇದು ನಂದು. ಅದು ಎಲ್ಲಾರ್ಗು ಚೈನ್ ತಗೊಬಂದಿದೀನಿ. ಎಲ್ಲಾರ್ಗು ಒಂದೊಂದು ಗ್ರಾಮ್ದು ಚೈನ್ ಮಾಡಿಸ್ಕೊಳ್ಳೋಣ ಚೈನ್ ಕೊಡಿಸ್ತಾ ಇದ್ದೀನಿ ನಮ್ಮ ಫ್ರೆಂಡ್ಸ್ಗೆ ಎಲ್ಲಾರ್ಗು. How excited are you? I am very much excited. To see Yes. gifts. ನೀವು Very much excited. ನೀವು ತುಂಬಾ ನನಗಂತೂ ಇದ್ರಲ್ಲಿ ಏನಿದೆ ಅನ್ನೋದೇ ಕಣ್ಣು ಗೈಸ್. ದೊಡ್ಡ ಬಾಕ್ಸ್. ಸೊ ಗೈಸ್ ಲೆಟ್ಸ್ ಓಪನ್. ಶೇರ್ ಮಾಡೋಣ ಫಸ್ಟ್. Yes. ಸೊ ನಾವು ಇವತ್ತು ಗಿಫ್ಟ್ ಶೇರಿಂಗ್ ಜೊತೆ ನಮ್ಮ ಫ್ರೆಂಡ್ ಪವಿತ್ರದು ಬರ್ಡೇ, ಹಾಗೆ ಒಂದು ಪುಟಾಣಿ ಕೇಕ್ ಆರ್ಡರ್ ಮಾಡಿದ್ವಿ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಕೇಕ್ ಕಟಿಂಗ್. ಆಮೇಲೆ ಗಿಫ್ಟ್ಸ್ ಎಕ್ಸ್ಚೇಂಜ್ ಮಾಡ್ತೀವಿ. Start. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪವಿತ್ರ, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಬನ್ನಿ. Happy birthday. ನಾನೇ ತಿನ್ನಿಸ್ಬಿಡ್ತೀನಿ. ಬರ್ಡೇಗೆಲ್ಲ ತಿನ್ನಿಸ್. Thank you. ಇರಿ. ಇಬ್ರು ಈ ಬ್ಲಾಗ್ ಏನಾರು ನನ್ನ ಫ್ರೆಂಡ್ ನೋಡ್ರೆ ನನಗೆ ಮಕ್ಕುಗಿತ್ತಾಳೆ. ನನ್ನ ಹತ್ರ ಕೇಕ್ ಆರ್ಡರ್ ತರ್ಸ್ಕೊಂಡಿಲ್ಲ. ಮಾಡ್ಬೋದಿತ್ತು. ನನ್ಗೆ ಆಕ್ಚುಲಿ ಗೊತ್ತಿಲ್ಲ. ಮೇ ಬಿ ಅವಳು ನಾನು ಹೇಳಿದ್ರೆ ಅವಳು ಫೋಟೋ ಕಳಿಸ್ತಿರ್ತೆ. ಸಾರಿ ಕಣೆ, ನೆಕ್ಸ್ಟ್ ಟೈಮ್ ತರ್ಸ್ಕೊತೀನಿ. ನೋಡ್ತಾಳೆ ಈ ಬ್ಲಾಗ್, ನಾನು ಬಯಸ್ಕೊತೀನಿ. ಸೋ ಮಚ್. ಖುಷಿ ಕೊಡು. Thank you. Happy birthday. Thank you. ಸಿರಿ ಇದನ್ನ ಫಸ್ಟ್ ಗೆ ಖಾಲಿ ಮಾಡ್ಬಿಡ್ತೀವಿ. ನೆಕ್ಸ್ಟ್ ತೋರಿಸ್ತೀನಿ ಏನು ಅನ್ಬಾಕ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ. ಫಸ್ಟ್ ಗಿಫ್ಟ್ ಮಾಡಿ. ಇಲ್ಲ ಮಾಡಿ. ಮನೆಗೆ ಎತ್ಕೊಂಡು ಹೋಗ್ತೀರಾ? ಮಿಸ್ ಇವ್ರು ಮೋಸ. ಮನೆಗೆ ಎತ್ಕೊಂಡು ಹೋಗಿ ಅವ್ರ ಮಗನ ಕೈಲಿ ಮಾಡಿಸ್ತಾರಂತೆ. ಇಲ್ಲ ನೋಡಿ, ನಾವು ಮಾತ್ರ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗಿ ನಿಮ್ಮ ಮಗನ ಹತ್ರ ಮಾಡಿಸಿ. ಮಗ ಮಾಡ್ಬೇಕಂತ ಒಬ್ರು ಮಾಡಿದ್ರೆ ಕಲರ್ ನೋಡ್ಬಿಟ್ರೆ ಏನೋ ಒಂದು ಕ್ಲೂ ಬರ್ತಾ ಇದೆ. ನೋಡ್ತಿದೆ ಏನೋ ಐಡಲ್ ಇರ್ಬೋದು. ಏನೋ ಒಂದು ದೇವ್ರಿರುತ್ತೆ ಅಲ್ವಾ? ಸ್ವಲ್ಪ ಇದಾಗಿದೆ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಒಳ್ಳೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ. Guys, this is the first gift ಗಣೇಶ ಅನ್ಕೊಂಡಿದ್ವಿ. ಆಕ್ಚುಲಿ ದೇವ್ರು ಅಂತ. ಇಟ್ಸ್ ನೈಸ್. ಎಷ್ಟು ರಿಕ್ವೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಯಾರು ಮಾಡ್ತೀರಾ? ಇಶ್ಯೂ ಮಾಡೋಣ. Very much excited to see this tissue gift. ಟಿಶ್ಯೂ ಅಂತ ನಿನ್ನೆ ಈವ್ನಿಂಗ್ ಓಪನ್ ಮಾಡಿಲ್ಲ ಅಂದ್ರೆ ಮತ್ತೆ ಸ್ಕಾಪ್ ಇದೆ ಅನ್ಸುತ್ತೆ. ನಿನ್ನೆ ಟಿಶ್ಯೂನೇ ನನಗೆ ತುಂಬಾ ಕಾಳಜಿ ಇರೋದು. ನಾನು ಹೇಳಿಲ್ವಾ ಗೈಸ್, ಇದನ್ನ ಮುಟ್ಟಿದ ತಕ್ಷಣ ಆಕ್ಚುಲಿ ಅನ್ಕೊಂಡೆ ಇದು ಟಿಶ್ಯೂನೇ ಅಂತ. ನೋಡೋ ನೆಕ್ಸ್ಟ್ ಓಪನ್ ಮಾಡಿ. ಅವ್ರು ಹೇಳ್ಬಿಡ್ತಾರೆ ನನಗೆ ಗೊತ್ತಿದ್ದ ಟಿಶ್ಯೂ ಅಂತ. ಬಟ್ ಸ್ಟಿಲ್ ಇದು ಯೂಸ್ಫುಲ್. ಥ್ಯಾಂಕ್ ಯು ಸೋ ಮಚ್ ರಂಜಿತಾ. ನಾನು ಓಪನ್ ಮಾಡ್ಬೇಕಾ? ನಂದು ನನಗೆ ನೋಡ್ಬೇಕಾನೆ ಯಾವ ಫ್ಲೇವರ್ ಓಪನ್ ಮಾಡ್ರಿ. ನಿಮ್ ಮಗನ ಕೈ ಬಂದು ಓಪನ್ ಮಾಡ್ತೀರಿ. ಮನೆಯವ್ರ ಕೈ ಓಪನ್ ಮಾಡಿಸ್ಬೇಕು. ಆಕ್ಚುಲಿ ಫಸ್ಟ್ ಮಾಡ್ಬೇಕಾಗಿತ್ತು. ಲಾಸ್ಟ್ ಗಿಫ್ಟ್ ತುಂಬಾ ಎಕ್ಸ್ಪೆಕ್ಟೇಷನ್ ನೋಡ್ತಿದ್ದೀನಿ. ಆನ್ ಮಾಡಿದೀನೋ ಇಲ್ವಾ? ಸದ್ಯ ಆನ್ ಮಾಡಿದೀನಿ. ಇಷ್ಟ ಸ್ಮಾಲ್ ಗ್ಯಾಪ್ ಅಲ್ಲಿ ಹೆಂಗ್ ಇದ್ ಮಾಡಿದ್ರಿ? ಚೆನ್ನಾಗಿದೆ ಇದು. ಸುಷ್ಮನಿಂದ ಯೂಸ್ ಮಾಡಂತಂದೆ. ಓಪನ್ ಮಾಡಿ. ಸ್ಮೆಲ್ ಅದ್ರದ್ದೇ ಪಿಂಕ್ ಇದೆ. ನಮಗೆ ಎರಡು ಪಿಂಕ್ ಇದೆ, ಎರಡು ಆರೆಂಜ್ ಇದೆ, ಪಿಂಕ್ ಇದೆ. ಸೊ ಗೈಸ್, ನಾನು ಎಂಗೇಜ್ ಪರ್ಫ್ಯೂಮ್ ಗಿಫ್ಟ್ ಮಾಡಿದ್ದೀನಿ. ಕೈ ಎಲ್ಲ ಅನ್ಸ್ತವೆ. ಇಲ್ಲ, ಹಾಗೆ ಮಾಡ್ಬೇಕು. ನಿಮಗಿಲ್ಲ ಒಂಥರ ತಲೆ ಹೌದು. ಇಷ್ಟ ಆಯ್ತಾ? ಚೆನ್ನಾಗಿದೆ.
ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವರ್ಕೌಟ್ಗೆ ಪರ್ಫ್ಯೂಮ್ ಹಾಕೊಂಡ್ ಬರ್ಲಿ ಅಂತ. ಯಾಕೆಂದ್ರೆ ಜನ ಜಾಸ್ತಿ ಆಗ್ತಿದ್ದಾರೆ ಅಲ್ಲಿ. ಯೂಸ್ ಮಾಡಕ್ಕೆ ನನ್ನ ಮಗಳು ಏನ್ ಹೇಳ್ಕೊಂಡು ಗೊತ್ತಮ್ಮ ಇದ್ದಮ್ಮ ಟೆಸ್ಟ್ ಇದೆ ಮುಂದೆ ಇಟ್ಕೊಂಡು ಟೆಸ್ಟ್ ಬರೀತಿದ್ನ. ಸೊ ಫೈನಲ್ ಗಿಫ್ಟ್, ಇಷ್ಟು ದೊಡ್ಡ ಗಿಫ್ಟ್ ಅಲ್ಲಿ ಏನಿದೆ ಅಂತ ಲೆಟ್ಸ್ ಸಿ. ಅದೇ ಇದೆ ನಮ್ಮ ಕ್ಯೂರಿಯಾಸಿಟಿಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಿದೆ. ಕ್ಯೂರಿಯಾಸಿಟಿಗೆ ಒಂದು ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಿದೆ. 4 ಸೆಟ್ ಎಷ್ಟು ಹೌದಾ? ಯು ಸೆಡ್ ದಟ್ 100 ಅಂತ 100 ಫಿಶನ್ ಬಿಗೋ ಮಟನ್ ಸಿಗುತ್ತಪ್ಪ 100. ನಾನು ಆಕ್ಚುಲಿ ಅದನ್ನೇ ಮರ್ತೇನೆ. ಎಷ್ಟು ಇದು ಗೊತ್ತಾ ಅರಿಯ ಹೊಂದಿಸ್ಬೋದು ಹೇಳೋದೆ ಏನ್ ಗೊತ್ತಾ ಗೈಸ್, ಇದನ್ನ ನಾವು ಮಾತಾಡ್ಕೊಂಡಿದ್ದೆಲ್ಲ ಐಟಮ್ಸ್. ನನ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಅದಕ್ಕೆ ನಾನು ಆ ತರದೇ ಬೇಕು ಅಂತ ಮತ್ತೆ ಈ ತರ ಯಾವ್ದಾದ್ರು ಈಗಲೂ ಚೆನ್ನಾಗಿದೆ ಎಲ್ಲ. ಮತ್ತೆ ನನ್ನ ಸಾಲ್ಟ್ ಹಾಕೊಳ್ಳೋಕೆ ಗ್ಲಾಸ್ ಜಾರ್ ಬೇಕು ಅಂತ ನಾನು ವಿಶ್ವಲ್ ಮೇಘ ಮಾಡ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದೆ. ನಿಜ ತುಂಬಾ ತುಂಬಾ ಚೆನ್ನಾಗಿದೆ. This is so beautiful guys. ತುಂಬಾ ಚೆನ್ನಾಗಿದೆ. ಇದನ್ನ ಏನ್ ಹಾಕಿರೋದು ಅಂತ ನಂಗೆ ಗೊತ್ತಾಗ್ತಿಲ್ಲ. ಮನೆಯಿಂದ ಸಾಲ್ಟ್ ಹಾಕಿದ್ದೆ. ಹೌದಾ? ಇದನ್ನ ಹಾಕಿ ಎಲೆ ಹಾಕಿ ಇಲ್ಲ ಡ್ರೈ ಫ್ರೂಟ್ಸ್ ಹಾಕು. ಇಲ್ಗೋ ಅಂತ ತಂದೆ. ಕಾಸ್ಮೆಟಿಕ್ಸ್ ಎಲ್ಲ ನೇಮ್ ಬೇಡ ಅಂದ್ರೂ ಈಗ ಟಿಶ್ಯೂ ರ್ಯಾಂಡಮ್ ಆಗಿ ಎಲ್ಲರೂ ನೋಡಿ ಎಲ್ಲ ನಿಮ್ಗೆ ಒಂದ್ಸತಿ ನಾನು ಝೂಮ್ ಅಲ್ಲಿ ತೋರಿಸ್ಬಿಡ್ತೀನಿ ಎಲ್ಲಾ ಗಿಫ್ಟ್ಸ್ ಏನೇನ್ ಬಂದಿದೆ ಅಂತ. ಸೊ ಈ ಗಿಫ್ಟ್ ನಾನ್ ಕೊಟ್ಟಿದ್ದು ಪರ್ಫ್ಯೂಮ್ ಅಂಡ್ ಇವರು ಇದು ಟಿಶ್ಯೂ ಅಂಡ್ ದಿಸ್ ಗಣೇಶ ಮೂರ್ತಿ ಬಂದಿ ವೇದ ಇಂದ and this glass jar from Pavitra. Thank you so much. 3 ಜನಕ್ಕೂ Thank you. ನಿಮ್ಗೂ ಎಲ್ಲ ಇಷ್ಟ ಆಯ್ತಾ? ರಂಜಿತಾ ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. 3 ಜನದ ಗಿಫ್ಟ್ ಇಷ್ಟ ಆಯ್ತಾ ನಿಮ್ಗೆ? ತುಂಬಾ ಇಷ್ಟ ಆಯ್ತು. ನಿಮ್ಗೆ ವೇದ? ನನಗೆ 4 ಜನದ ಇಷ್ಟ ಆಯ್ತು. ನಿಮ್ಗೆ? 4 ಜನದ ಇಷ್ಟ ಆಯ್ತು. Thank you. ಇದು ಎಲ್ಲ ಒಂದೊಂದು ಟಿಶ್ಯೂ ನ ಇಷ್ಟು ತಿಪ್ಪೆ ಮಾಡಿರೋದನ್ನ ಅಲ್ಲ ಇಷ್ಟು ಗಲೀಜ್ ಮಾಡಿರೋದನ್ನ ಹಂಗೆ ಕ್ಲೀನ್ ಮಾಡ್ಬಿಟ್ಟು ಹೋಗೋಣ. ಒಂದು ರೆಡಿ ಆಯ್ತಮ್ಮ. ಆಕ್ಚುಲಿ ನನ್ಗೆ ಟಿಶ್ಯೂ ಅಂತ ಪಾಪ ಅವ್ರಿಗೆ ರೇಗಿಸ್ತಾ ಇದೀನಿ, ಬಟ್ ಸ್ಟಿಲ್ ಇಟ್ಸ್ ಅ ಯೂಸ್ಫುಲ್ ಥಿಂಗ್. ಆಸ್ ಬೀಯಿಂಗ್ ಎ ಮೇಕಪ್ ಆರ್ಟಿಸ್ಟ್ ನನ್ಗೆ ಟಿಶ್ಯೂ ಇಲ್ದಲ್ಲ ಕೆಲಸನೇ ಆಗಲ್ಲ ಗೈಸ್. ಥ್ಯಾಂಕ್ ಯು ಎಲ್ಲರಿಗೂ ಒಂದ್ಸತಿ ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಆಕ್ಚುಲಿ ಏನು ಗೊತ್ತಾ, ಯಾವುದೋ ಕೆಲ್ಸಕ್ಕೆ ಬಂದು ಏನೇನೋ ಆಗಿ ಏನೇನೋ ಮಾಡಿ ಕೊನೆಗೆ ನಾವು ಈ ಥರ ಗಿಫ್ಟ್ ಎಕ್ಸ್ಚೇಂಜ್ ಮಾಡೋ ಸಂದರ್ಭ ಬಂತು ಬೆಳಗ್ಗೆನೆ. ಎತ್ಕೊಂಡು ಹೋಗ್ಬೇಕಿತ್ತು. ಎಲ್ಲ ತುಂಬ್ಕೋತಾವ್ರ ಅಲ್ಲೋಡಿ. ಇದು ನನ್ ಬ್ಯಾಗಲ್ಲಿ ನಾನ್ ತುಂಬ್ಕೊಂಡಿದೀನಿ, ಇಲ್ಲಿ ಬ್ಯಾಗಿಗೆಲ್ಲ ಅಷ್ಟೇ ಗೈಸ್. ಇಷ್ಟೇ ಫನ್. ಸುಮ್ನೆ ಶೇರ್ ಮಾಡ್ಕೊಳ್ಳೋದು, ಮನೆಗೆ ತುಂಬ್ಕೊಂಡು ಹೋಗೋದು, ಯೂಸ್ ಮಾಡೋದು. ಇವಾಗೆಲ್ಲ ಪಿಂಗಾಣಿ ನೋಡು. ಈಗ ಇನ್ನೊಂದು ಕೆಲ್ಸಕ್ಕೆ ಹೋಗ್ತಾ ಇದೀವಿ.